ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತ್ ಎಸ್ ಚಕ್ರವರ್ತಿ. ಸೊ ಗಡ ಫಿಲ್ಮ್ ಹಿಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ನಾವು ಆ್ಯಕ್ಚುಲಿ 90s ಕಿಡ್ಸ್ ಅಂತ ಹೇಳ್ತಾರೆ ಎಲ್ಲರೂ. ಸೊ ಈಗ ಒಂದು ಟೀಮ್ 90ಸ್ಗೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗಿದೆ. ಸೊ ಆ ಚಿತ್ರತಂಡ ನಮ್ಮ ಜೊತೆ ಇದೆ. ಸರ್ ವೆಲ್ಕಮ್ ಎಲ್ಲರಿಗೂ. ನಮಸ್ಕಾರ. ವೆಲ್ಕಮ್. ಹೇಗಿದ್ದೀರಾ? ಆಲ್ ಗುಡ್ ಸರ್. ನೀವು ಹೇಗಿದ್ದೀರಾ? ಸರ್ ಅಗೈನ್ ನಿಮಗೆ ಮತ್ತೆ ಸ್ವಾಗತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿದ್ರೆ ಗೊತ್ತಾಗುತ್ತೆ ಸೆಂಟ್ರಲ್ಲಿ ಕೊರಿಯೋಗ್ರಾಫರ್ ಸರ್, ಸೊ ಪ್ರೊಡ್ಯೂಸರ್ ಕಮ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು ಸರ್. ನೀವು ಎಡಿಟರ್ ಸರ್. ಸೊ ಕಂಪ್ಲೀಟ್ ಚಿತ್ರಣವನ್ನು ಶಾರ್ಟ್ ಆಗಿ, ಸೊ ನಾವು ಎಡಿಟಿಂಗ್ ಮಾಡ್ತೀವಿ ಅವಾಗವಾಗ, ಬಟ್ ನಿಮ್ಮದು ವರ್ಕ್ ನಾವು ನೋಡಿದ್ದೀವಿ, ಆ್ಯಕ್ಚುಲಿ ಕೇಳಿದ್ವಿ. ಸಿಕ್ಕಾಪಟ್ಟೆ ಟಫೆಸ್ಟ್ ವರ್ಕ್. ಏನಂತಂದರೆ ಕಂಪ್ಲೀಟ್ ಫೈನಲ್ ಔಟ್ಪುಟ್ ನಿಮ್ಮ ಕಡೆಯಿಂದ ಬರುತ್ತೆ. ಅದಕ್ಕೆ ನಿಮ್ಮನ್ನು ಫಸ್ಟ್ ಕೇಳ್ತಾ ಇದ್ದೀನಿ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ, ಹೇಗೆ ಏನು ಅಂತ? ಸರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗಿದೆ. ಫಸ್ಟ್ ಟೈಮ್ ಎಡಿಟಿಂಗ್ ಸಿನಿಮಾ ನನಗಿದು. ಸೊ ಈ ಟೀಮಲ್ಲಿ ನಂದಣ್ಣ ಡೈರೆಕ್ಟ್ರು ಫಸ್ಟ್ ಚಾನ್ಸ್ ಕೊಟ್ಟರು. ಸೊ ಅಲ್ಲಿಂದ ಈಗ ಎಡಿಟ್ರಾಗಿ ವರ್ಕ್ ಮಾಡಿದ್ದೀನಿ. ಸೊ ಸ್ಪಾಟ್ ಎಡಿಟಿಂಗು ಮಾಡಿದ್ದೀನಿ ಮತ್ತು ಟೇಬಲ್ ಎಡಿಟಿಂಗು ಮಾಡಿದ್ದೀನಿ. ಸೊ ಓವರ್ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ಚೆನ್ನಾಗಿದೆ, 100% ಸೂಪರ್ ಆಗಿದೆ. ಓಕೆ ಸರ್, ಕೊರಿಯೋಗ್ರಾಫರ್ ಸರ್, ಹೇಗಿದೆ ಡ್ಯಾನ್ಸು? ಸೊ ಸಿನಿಮಾದಲ್ಲಿ ಎಷ್ಟು ಡ್ಯಾನ್ಸ್ ಸ್ಟೆಪ್ಗಳು ಬರ್ತದೆ? ಯಾವ್ದಾದ್ರು ವೈರಲ್ ಆಗೋ ಥರದ್ದು ಸಿನಿಮಾ ರಿಲೀಸ್ ಆದಮೇಲೆ ವೈರಲ್ ಆಗುತ್ತಾ, ಹೇಗೆ ಅಂತ ಟೋಲ್ ಸರ್ 90ಸಲ್ಲಿ ಯಾವ ರೀತಿಯಾಗಿ ರೊಮ್ಯಾನ್ಸ್ ಇತ್ತು, ಒಂದು ಹೀರೋಯಿನ್ ಜೊತೆಲಿ ದೂರ ಇದ್ದು ಆ ಥರ ರೊಮ್ಯಾನ್ಸ್ ಮಾಡಿದ್ದೀವಿ, ಪ್ರಕೃತಿಯನ್ನು ಸೇರಿಸ್ಕೊಂಡು. ಹೌದು, ಮಳೆ, ಬೆಂಕಿ, ಗಾಳಿ ಎಲ್ಲ. ಹೆಂಗೆ ಸಿಂಗಲ್ ಮಾಡಿದ್ರಾ ಸರ್? ಕೊರಿಯೋಗ್ರಫಿ ಹೆಂಗೆ ಮಾಡಿದ್ರಿ? ಎಲ್ಲ ಸಾಂಗ್ಸ್ ನಾವೇ ಮಾಡಿದ್ದು. ಸಾಂಗ್ಸ್ ಎಲ್ಲ ಸರ್ ಸಿಚುವೇಶನ್ ಯಾವ ರೀತಿ ಸೀನ್ಸ್ ಇದೆ ಅದೇ ರೀತಿಯಾಗಿದೆ. ಡ್ರೀಮಲ್ಲಿ ಯಾವ ಸಾಂಗು ಹೋಗಲ್ಲ. ಸೊ ಆ ಒಂದು ಕತೆಗೆ ಆ್ಯಂಡ್ ಕ್ಯಾರೆಕ್ಟ್ರಿಗೆ ತಕ್ಕಂಗೆ ಕೊರಿಯೋಗ್ರಾಫರ್ ಮಾಡಬೇಕಾಗುತ್ತೆ. ಒಂದು ಚಾಲೆಂಜಿಂಗ್ ಆಗಿತ್ತು ನನಗೆ. ಸೊ ತುಂಬ ಒಂದು ಪ್ರಶ್ನೆ ಏನಂತ ನಿಮ್ಮನ್ನೇ ಕೇಳಬೇಕು ಅಂತ ಅನಿಸ್ತು ನನಗೆ. ಈಗ ನಾರ್ಮಲ್ ಆಗಿ ಡ್ಯಾನ್ಸ್ ಓರಿಯೆಂಟೆಡ್ ಕೊರಿಯೋಗ್ರಫಿ, ಸ್ಪೀಡ್ ಡ್ಯಾನ್ಸ್, ಹೌದು, ಸ್ಲೋ ಮೋಷನ್ ಡ್ಯಾನ್ಸ್, ಓಕೆ. ಬಟ್ ಕೆಲವೊಂದು ಡ್ಯಾನ್ಸೇ ಇರಲ್ಲ ಸಿನಿಮಾದಲ್ಲಿ, ಬಟ್ ಕೊರಿಯೋಗ್ರಫಿ ಮಾಡಿ ಅಂತ ಅದು ಟಫ್ ಡ್ಯಾನ್ಸ್ ಮಾಡಿಸೋದು? ಸರ್ ಡ್ಯಾನ್ಸ್ ಮಾಡಿಸೋದು ತುಂಬ ಈಸಿ ಸರ್. ಓಕೆ, ತುಂಬ ಈಸಿ. ಇದು ಇದೆ ಅಲ್ವಾ, ಡ್ಯಾನ್ಸ್ ಮಾಡ್ದಿರೇ ಕೊರಿಯೋಗ್ರಾಫ್ ಮಾಡೋದು, ಒಂದೇ ಮನೆಯಲ್ಲಿ ಕೊರಿಯೋಗ್ರಾಫ್ ಮಾಡೋದು, ಆ್ಯಂಡ್ ಕ್ಯಾರೆಕ್ಟರ್ ಬಿಟ್ಟು ಹೋಗ್ದಿರ ಕೊರಿಯೋಗ್ರಾಫ್ ಮಾಡೋದು, ಲಾಜಿಕ್ ಇರಬೇಕು. ಹೌದು, ಸ್ಟೋರಿ ಬಿಟ್ಟು ಹೋಗಬಾರ್ದು. ಅದು ಇದೆ ಅಲ್ವಾ, ತುಂಬ ಟಫ್ ಇದೆ, ತುಂಬ ಕಷ್ಟ. ಕ್ರಿಯೇಟಿವ್ ಮೈಂಡೇ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ. ಡ್ಯಾನ್ಸ್ ಇದ್ದರೆ ಏನಾಗುತ್ತೆ, ಡ್ಯಾನ್ಸ್ ಒಂದು ಫ್ರೇಮಲ್ಲಿ ಹಿಡಿದ್ಬಿಡ್ತೀವಿ, ಮತ್ತು ಇನ್ನೊಂದು ಬೀಟ್ ಹಿಡಿತೀವಿ, ಡ್ಯಾನ್ಸ್ ಮ್ಯೂಸಿಕ್ ತಕ್ಕಂಗೆ ನಾವು ಹೋಗ್ತಾ ಇರ್ತೀವಿ. ಸೊ ಇದು ತುಂಬ ಚಾಲೆಂಜಿಂಗ್ ಆಗಿತ್ತು ಸರ್. ಆ್ಯಂಡ್ ಆ ಚಾಲೆಂಜಿಂಗ್ಗೆ ಎಲ್ಲರೂ ಟೀಮ್ ಸಪೋರ್ಟ್ ತುಂಬ ಸಿಕ್ತು ನನಗೆ. ನಮ್ಮ DOP ಸರ್, ಕ್ಯಾಮ್ರಾ ಸರಿಂದ ಹಿಡಿದು ಆ್ಯಂಡ್ ಎಡಿಟರ್ ನಮ್ಮ ತಪ್ಪುಗಳನ್ನೆಲ್ಲ ನೋಡಿ ಯಾವ್ದು ಕರೆಕ್ಟಾಗಿದೆ ಅದನ್ನು ಕರೆಕ್ಟಾಗಿ ಎಡಿಟ್ ಮಾಡಿ. ನಮಗೆ ಮುಖ್ಯವಾಗಿ ನಂದು ಅವರು ತುಂಬಾ ಫ್ರೀಡಮ್ ಕೊಟ್ಟರು ನನಗೆ. ಏನು ಮಾಡ್ತೀಯ ಮಾಡಿ, ನೀನು ಏನು ಬೇಕು, ನಾನು ಏನು ಕೇಳ್ತಿದ್ರು ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ ಓಕೆ ತೊಗೊಳ್ಳಿ, ಏನು ಬೇಕಾದರೂ ಮಾಡಿ. ಆ ಒಂದು ಬೆಂಬಲ ನಂಗೆ ಸಿಕ್ಕಿದಾಗ ಅದೇನು ಚಾಲೆಂಜಿಂಗ್ ಅನಿಸಿಲ್ಲ ಸರ್. ಆ್ಯಂಡ್ ನಂಗೆ ತುಂಬ ಇಷ್ಟ ಆ ಥರದ್ದೆಲ್ಲ ಮಾಡೋದಕ್ಕೆ. ಡ್ಯಾನ್ಸ್ಗಿಂತ ಜಾಸ್ತಿ ಈ ಥರ ಚಾಲೆಂಜಿಂಗ್ ಇದೆ ಅಲ್ವಾ, ಆವಾಗ ಇಂಟ್ರೆಸ್ಟಾಗಿ ಮಾಡೋದಕ್ಕೆ, ಇಷ್ಟವಾಗಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಸರ್. ಸರ್ ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್. ಯಾಕೆ ಪ್ರಶ್ನೆ ಕೇಳಿರ್ಬೋದು? ನಮ್ದೇನದು ನನ್ನ 1990s ನನ್ನ ಲವ್ ಸ್ಟೋರಿ ಇದೆಯಾ ಅಂತ. ನಮ್ದು ಅರೇಂಜ್ ಆಗಿ ಲವ್ ಸ್ಟಾರ್ಟ್ ಆಯಿತು, ಇದರಲ್ಲೂ ಬರುತ್ತೆ ಲವ್ ಸ್ಟಾರ್ಟ್. ಅಲ್ಲ, ಆಕ್ಚುಲಿ ಮದುವೆ ಆದ್ಮೇಲೆ ಲವ್ ಸ್ಟಾರ್ಟ್. ಖಂಡಿತ. ನಾನೇನು ಕೇಳಿದೆ ಅಂದರೆ, ಸಿನಿಮಾದಲ್ಲಿ ನೀವು ಹುಡುಗಿಯ ಅಪ್ಪ ಅಲ್ವಾ? ಹೌದು. ಅಪೋಸ್ ಮಾಡ್ತೀರಾ ಲವ್ ಮ್ಯಾರೇಜ್ಗೆ? ಇಲ್ಲ, ಸೀಕ್ವೆನ್ಸಸ್ ಅದು ಇಲ್ಲೊಂದು ಶ್ಯಾಡೋ ಬರುತ್ತೆ. ತಂದೆ ಪಾತ್ರ ಅನ್ನೋದು ಒಂದು ತಂದೆ, ನಾನು ಹೇಳ್ದಂಗೆ ಒಂದು ಮನೆಯಲ್ಲಿ ಮುಖ್ಯವಾದ ಪಿಲ್ಲರ್ ಆಫ್ ಹೌಸಸ್ ತಂದೆ. ತಾಯಿ ಬಂದು ಇದು 2 ಪಿಲ್ಲರ್ಸ್. ಆವತ್ತು ನಾನು ನಿಮಗೆ ಪ್ರೀವಿಯಸ್ಲಿ ಹೇಳ್ದಂಗೆ ಈ ಸಿನಿಮಾಲ್ಲಿ ಸ್ಕ್ರಿಪ್ಟ್ ಇಸ್ ತಂದೆ, ಮ್ಯೂಸಿಕ್ ಇಸ್ ತಾಯಿ. ದೀಸ್ ಆರ್ ದ 2 ವಿನ್ನಿಂಗ್ ಪಾಯಿಂಟ್ಸ್ ಫಾರ್ ಅಸ್. ಸೊ ಅದರಿಂದ ನನ್ನ ಪಾತ್ರ ಕಂಪ್ಲೀಟ್ಲಿ ಎಮೋಷ್ನಲ್ ಆ್ಯಂಡ್ ವೆರಿ ಸ್ಟ್ರಿಕ್ಟ್ ಪರ್ಸ್ನಾಲಿಟಿ. ಒಂದು 10 ಒಡೆಯನ್ ಇದರಲ್ಲಿದ್ದೀನಿ. ಸೊ ನಮ್ಮ ಡೈರೆಕ್ಟ್ರ್ ನಮ್ಮನ್ನು ಆ ಪಾತ್ರ ಮಾಡಿಸಿದ್ದಾರೆ. ನಾನು ಹೇಳ್ದಂಗೆ ಫಸ್ಟ್ ಟೈಮ್ ಐ ಆಮ್ ಫೇಸಿಂಗ್ ದ ಕ್ಯಾಮ್ರಾ. ಆ ಕ್ಯಾರೆಕ್ಟ್ರ್ ಒಳಗೆ ಎಂಟ್ರಾಗಿ ಇಟ್ ಇಸ್ ಕಮ್ ಅಪ್ ವೆರಿ ವೆಲ್ ಅಂತ ನಮ್ಮ ಪ್ರೇಕ್ಷಕರು ನೋಡಿಬಿಟ್ಟು ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ತಂದೆ ಪಾತ್ರ ಈಸ್ ವೆರಿ ಕ್ರೂಷಿಯಲ್. ನಾನು ಹೇಳ್ದಂಗೆ ಹೀರೋ, ನಾಯಕಿ, ತಂದೆ 3 ಸುತ್ತಲೂ ಈ ಸಿನಿಮಾ. ಆದ್ದರಿಂದ ಸೊ ಪೀಪಲ್ ವಿಲ್ ಗೆಟ್ ಗ್ರೌಂಡೆಡ್ ಆ್ಯಂಡ್ ದೇ ವಿಲ್ ವಾಚ್ ದಟ್ ಅಂತ ಒಂದು ನಂಬಿಕೆ. ಆ್ಯಂಡ್ ನೀವೇ ಹೇಳಿದ್ರೆ
ಅಂದರೆ ಕಂಪ್ಲೀಟ್ ಸಿನಿಮಾದಲ್ಲಿ ನೀವು ಇದ್ದೀರಾ ಆಲ್ಮೋಸ್ಟ್. ಎಸ್ ಜೊತೆಲಿ ಪ್ರೊಡ್ಯೂಸರ್ ಜವಾಬ್ದಾರಿ. Yeah. ಸೊ ಎಲ್ಲ ಕಡೆ ಏನಾಗ್ತಿದೆ, ಸೊ ಹೇಗೆ ನಡೀತಾ ಇದೆ, ಎಲ್ಲಿ ಏನು ನೀಟಾಗಿ ಆಗ್ತಿದೆಯೋ ಅಂತ ಚೆಕ್ ಮಾಡೋ ಜವಾಬ್ದಾರಿ ನಿಮ್ಮದೇ ಆಗಿದೆ. ಖಂಡಿತ. ಸೊ ಆ ಎರಡು ಒಂದು ಇದನ್ನು ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ನಾನು ಸಿನಿಮಾಲಿ ಇನ್ವಾಲ್ವೇ ಆಗ್ತಿರ್ಲಿಲ್ಲ. ಐ ವಿಲ್ ನೆವರ್ ಗೆಟಿಂಗ್ ಇನ್ವಾಲ್ವ್ಡ್ ಆ್ಯಸ್ ಅ ಪ್ರೊಡ್ಯೂಸರ್. ಓನ್ಲಿ ಯಾಕಂದರೆ ಪ್ರೊಡ್ಯೂಸರ್ ಶುಡ್, ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಮಾತ್ರ ಅಲ್ಲಿದ್ದೆ ಅಷ್ಟೇ. ಐ ವಾಸ್ ನೆವರ್ ದೇರ್ ಆಸ್ ಅ ಇನ್ವಾಲ್ವ್ ಆಗ್ತಾರೆ. ಆ ಸ್ಪೇಸ್ ಕೊಟ್ರೇ ಎನಿ ಪ್ರಾಡಕ್ಟ್ ವಿಲ್ ಕಮ್ ಗುಡ್. ಅದೇನು ಹೇಳಿಲ್ವಾ, ಈ ಮೂರು ಬಿಟ್ಟು ಟೈಮ್ ಎಷ್ಟು ಕೊಡ್ತೀವೋ ನಮ್ಮ ಎಡಿಟರ್ಗಾಗಿ, ಕೊರಿಯೋಗ್ರಾಫಿಗೆ, ಮ್ಯೂಸಿಕ್ ಡೈರೆಕ್ಟರ್, DOPಗೆ, ದೇ ಕ್ಯಾನ್ ಬಿ ಸೋ ಕ್ರಿಯೇಟಿವ್. ಇವತ್ತು ಅರ್ಧ ನನ್ನ ಪ್ರಕಾರ ಎಲ್ಲಿ ಟೈಮ್ ಬೌಂಡ್ ಇಟ್ಬಿಡ್ತಾರೋ ಅಲ್ಲಿ ದೇ ಮೆ ನಾಟ್ ಬಿ ಏಬಲ್ ಟು ಡೂ ದರ್ ಕಂಪ್ಲೀಟ್ ಇದು. ಸೊ ಇಲ್ಲಿ ಅನ್ನಪೂರ್ಣೇಶ್ವರಿ ಅಥವಾ ನಮ್ಮ ಚಾಮುಂಡೇಶ್ವರಿ ನಮಗೇನೋ ಶಕ್ತಿ ಕೊಡ್ತೇನೋ, ಸೊ ದ್ಯಾಟ್ ಯು ಗೋ ಹೆಡ್ ಫಾರ್ ವಾಟ್ ಎವರ್ ದೇ ಆಸ್ಕ್ ಅಂತ. ಸೊ ದೇರ್ ಆರ್ ನೆವರ್ ನೋ ಡಿಸಗ್ರಿಮೆಂಟ್ಸ್, ನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಆ್ಯಸ್ ಎ ಟೀಮ್ ವಿ ಹ್ಯಾವ್ ವರ್ಕ್ಡ್. ಅದರಿಂದ ಇದೊಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ ನಂಬಿಕೆ. ಆ್ಯಂಡ್ ಈಗ ತಕ್ಷಣ ಹೇಳಬೇಕು, ವೆಯ್ಟ್ ಮಾಡಬಾರ್ದು, ಜ್ಞಾಪಿಸ್ಕೋಬಾರ್ದು. ಓಕೆ, 1990s ನೆನಪಾಗೋ ಸಿನಿಮಾ ಅಂದರೆ ಆ ಇಯರ್ ಅಂತ ಅಲ್ಲ, ಟೋಟಲ್ ಇಯರಲ್ಲಿ ನೋಡೋಣ. ಬಂಧನ ಸರ್, ರೋಜಾ. ಯಾವುದು? ರೋಜಾ. ಓಕೆ ಸರ್. ಸ್ಪರ್ಶ 90s ಇಲ್ಲ ಸರ್, 2000 ಐ ಥಿಂಕ್. 2000 ಅದು ಎಡಿಟ್ ಮಾಡಿರ್ತಾರೆ ಇವರು ಹಿಂದೆ ಮುಂದೆ. ಬಟ್ ಫಸ್ಟ್ ತುಂಬ ಸಲ ಏನಕ್ಕೆ ಅಂದರೆ ನೇಚರು ಮತ್ತು ಸಾಂಗ್ಸ್ ಸರ್, ಅದ್ಭುತ ಸಾಂಗ್ಸು ಮತ್ತು ನೇಚರಲ್ಲಿ ಅವರು ಆಟದಿರೋದು ಮತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ಬಂದಿದೆಯಲ್ಲ, ಸೊ ಅದು ಸಾಕತ್ ಕ್ಯಾಮ್ರಾ ವರ್ಕ್ ಸಿನಿಮಾ ಹೇಳಿ, ನೆನ್ಪಾಡ್ಕೊಂಬಿಡಿ ಸಿನಿಮಾ ಹೇಳಿ. ಅದೇ ಶಿವಣ್ಣ ಅದು ಸರ್, ಜನ್ಮದ ಜೋಡಿ. ಓಕೆ, ನಂದೊಂದು ಸರ್. ಅದು ಮುತ್ತಿನ ಹಾರ. ಸರ್, ನಂದು ದಿಲ್ಸೆ. ಹೌದಾ? ನಾನು ಕೇಳಿದ್ರೆ ಈಸಿಯಾಗಿ ಹೇಳ್ಬಿಡ್ತೀವಿ. ಉಪೇಂದ್ರ ಸಿನಿಮಾಸ್ ಎಲ್ಲ ಆ ಟೈಮಲ್ಲಿ ಓಂ ಸಸ್ಟಿಕ್ ಈ ಥರ ಎಲ್ಲ ಉಪೇಂದ್ರ 1999. ಹೌದು, ಅದನ್ನ ಹೌದು. ಸೂಪರ್ ಸರ್. ಸರ್, ತಕ್ಷಣ ನಮ್ಮ ಮೂವಿಗೆ ಇದು ಅಲ್ಲೇ ಹೋಗ್ತಾ ಇದೆ ಅಲ್ವ ಮೈಂಡು. ಲವ್ ಸ್ಟೋರಿ ಇರ್ತಾ ಅಲ್ಲಿ ಹೋಗ್ತಾ ಇದೀವಿ ನಾವು. ಅಂದರೆ ಸರ್ ಇದು ಕಂಪ್ಲೀಟ್ ಅಲ್ಲಿಗೆ ಕರ್ಕೊಂಡು ಹೋಗುತ್ತಾ ಹೇಗೆ ಅಂತ? ಆ ಒಂದು ಇಯರ್ಗೆ ಕಂಪ್ಲೀಟ್ 90s ಸರ್ ಆಗಿದೆ. ಏನಾದರೂ ಈ ಇಯರ್ಗೂ ಆ ಇಯರ್ ಕರೆಕ್ಟ್ ಮಾಡಿದ್ದೀರಾ ಹೇಗೆ? ಒಂದು ಸ್ಮಾಲಾಗಿ ಹೇಳ್ಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಟೈಟ್ಲು ಸ್ಕ್ಯಾಚಿ ಆದ್ರಿಂದ, ಯಾಕಂದ್ರೆ ಐ ಕ್ಯಾನ್ ಗೋ ಫಾರ್ 5 ಲ್ಯಾಂಗ್ವೇಜಸ್. ನಾಳೆ ನಾನು ಹುಡ್ಕಾಡೋ ಅಷ್ಟಿಲ್ಲ ಬೇರೆ ಇದು. ದ್ಯಾಟ್ ವಾಸ್ ಒಂದು ಕನೆಕ್ಟನ್. ಬಟ್ ಎಸ್, ಕನೆಕ್ಷನ್ ಬ್ಯಾಕ್, ಬಿಕಾಸ್ ವಾಟ್ ಎವರ್ ನಾವು ಏನೇನು ಯೂಸ್ ಮಾಡಿದ್ವಿ, ಫೋನ್ಸಿಂದ ಹಿಡಿದು ಬ್ಯಾಕ್ಗ್ರೌಂಡ್ ಆಗಲಿ, ಬಸ್ಸಸ್ ಆಗಲಿ, ಆ ಥಾಟ್ ಇಸ್ ವೆರಿ ಗುಡ್ ಫಾರ್ ದ ಟೀಮ್. ಆದ್ದರಿಂದ ಪೀಪಲ್ ವಿಲ್ ಗೆಟ್ ಕನೆಕ್ಟೆಡ್. ಟೆಕ್ನಾಲಜಿ ಇಸ್ 2025, ಬಟ್ ಯು ಯೂಸ್ ದಟ್ ವಾಟ್ 1990s. ಲವ್ ಅಂದರೆ ಎಲ್ಲ ಪೀರಿಯಡಲ್ಲೂ ಲವ್ವೇ ಸರ್, ಲವ್ವೇ. ಸೊ 90ಸ್ಗೆ ಕರ್ಕೊಂಡು ಹೋಗೋಕ್ಕೆ ಕಾರಣ ಆ ಫೀಲು ಸರ್. ದೂರ ಒಂದು ಹೇಳ್ದೆ ಅಲ್ವಾ, ಕನೆಕ್ಷನ್, ಒಂದು ದೂರ ಇದ್ದೆ ನೋಡ್ತಾ ಇದ್ದಿದ್ದು, ಆ್ಯಂಡ್ ಮನಸ್ಸಲ್ಲಿ ಏನಿತ್ತು ಅನ್ನೋದು ಹೇಳ್ಕೊಳ್ಳೋದು, ಅದೆಲ್ಲ ನಾವು ಸಿನಿಮ್ಯಾಟಿಕ್ ಇವಾಗಿನ ಜನ್ರೇಷನ್ಗೆ ಅದು ಆಗಿತ್ತಾ 90ಸ್ಗೆ ಅಂತ ಒಂದು 90s ಕರ್ಕೊಂಡು ಹೋಗುತ್ತೆ ಸರ್. ಆ್ಯಂಡ್ ಮೂರು ಜನನು 1990ನ ಫೀಲ್ ಮಾಡಿರೋದ್ರಿಂದ, ಸೊ ಒಂದು ನೆನಪು ಇದೆಯಾ ಯಾರಿಗಾದ್ರು 1990 ಆದಂಥ ಘಟನೆಗಳು? ಅಂದರೆ ಆ ಇಯರ್ ಅಲ್ಲ, ಟೋಟಲಿ 10 years ತಗೊಂಡ್ರೆ ಒಂದು ಸಿಹಿ ಘಟನೆ, ಕಹಿ ಘಟನೆ, ಸಿಹಿ ಘಟನೆ, ಏನಿತ್ತು ಅಲ್ಲ. ಆಬ್ವಿಯಸ್ಲಿ ವಿ ಆರ್ ಆಲ್ ಇನ್ ಕಾಲೇಜಸ್ ಅಲ್ಲ, ಯಾರು ಲೈನ್ ಹೊಡಿತಾ ಇದ್ವಿ, ಖಂಡಿತ ಆ ಲೈನ್ ಹೊಡಿಯೋ ಹುಡುಗಿಗೆ ಜ್ಞಾಪಕ ಬರ್ತಾಳೆ, ಖಂಡಿತ ಬರ್ತಾಳೆ. ಶಿ ವಿಲ್ ಕಮ್. ನಾವು ಅವಾಗೆಲ್ಲ ಯಾವ ವಾಟ್ಸ್ಯಾಪು ಅಲ್ಲ, ಅದಿಲ್ಲ, ಅವ್ರು ಬಿಡಿ, ಅಲ್ಲ ಶಾರ್ಟ್. ಸರ್, ಮತ್ತೆ 90s ಜನ್ರೇಷನಲ್ಲಿ ಈ ಥರ ಆಗ್ತಿತ್ತಾ? ಆಯಿತು, ಲೆಟರ್ ತಲುಪಿಸೋದು, ವಿ ಯೂಸ್ ಟು ಡೂ. ಯಾವನೋ ಫ್ರೆಂಡ್ ಯೂಸ್ ಮಾಡ್ತಿದ್ವಿ. ಈ ಯಾವ ಡೈರೆಕ್ಟ್ ಭಯ ಅಲ್ವಾ ಫ್ರೆಂಡ್ ಯೂಸ್ ಮಾಡೋದು, ಆ ರಿಜೆಕ್ಷನ್ ಆಗತ್ತೆ ಒಂದು ಭಯ. ಸೊ ಅದೆಲ್ಲ ದಟ್ ಆಬ್ವಿಯಸ್ಲಿ ಕನೆಕ್ಟ್ ಆಗ್ತಾರೆ ಕೆಲವು. ಸರ್ 90ಸಲ್ಲಿ ನನ್ನ ಒಂದು ಟರ್ನಿಂಗ್ ಪಾಯಿಂಟ್ ಸರ್. ನಾನೊಬ್ಬ ಕಲಾವಿದನ ಆಗೋಕ್ಕೆ ಸ್ಕೂಲಲ್ಲಿದ್ದಾಗ 7th ಸ್ಟ್ಯಾಂಡರ್ಡ್ ಅವಾಗೆ ನಾನು ಡ್ಯಾನ್ಸ್ ಮಾಸ್ಟರ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಸುತ್ತಮುತ್ತ ಕಾಲೇಜಸ್ಸು, ಸ್ಕೂಲ್ಸು ಎಲ್ಲ ನನ್ನ ಸೀನಿಯರ್ಸ್ಗೆಲ್ಲ ಡ್ಯಾನ್ಸ್ ಕಲಿಸ್ತಿದ್ದೆ. ಸೊ ಅವಾಗ 7th 8th ಇದ್ದಾಗ ನಾನು ನ್ಯಾಷನಲಲ್ಲಿ ಒಂದು ಅವಾರ್ಡ್ ತೊಗೊಂಡಿದ್ದೆ, ಜಾನಪದ ಕಲಾವಿದ ಡ್ಯಾನ್ಸ್ಗೆ, ಜಾನಪದ ನೃತ್ಯದಲ್ಲಿ. ಸೊ ಅದೊಂದು ನೆನಪಿದೆ ಸರ್. ನಮ್ದೆಲ್ಲ ಸ್ಕೂಲ್ ಸರ್, ಸ್ಕೂಲಲ್ಲಿ ಆಟ ಆಡ್ಕೊಂಡು ಹುಡುಗರ ಜೊತೆ ಅಂದ್ರೆ ಇವರಿಬ್ರಿಗೂ ಚಿಕ್ಕವರು ಅಂತ ಅವರು ನಾವು ಲೆಟರ್ ಅವ್ರ ಥ್ರೂ ಹೋಗ್ತಾ ಇತ್ತು ಅಷ್ಟೇ. ನನ್ನ ಲೆಟರ್ ಅವ್ರ ಥ್ರೂ ಹೋಗ್ತಾ ಇತ್ತು ಅಷ್ಟೇ. ಜೂನಿಯರ್ ನಾನು ಸ್ಕೂಲೇ ಸರ್, ನಾನು ಸ್ಕೂಲೇ.
ಆಟ ಮಾಮೂಲಿ ಕ್ರಿಕೆಟ್ ಅದು ಇದು ಆಡ್ಕೊಂಡು ಲೆಟ್ರ್ ತೊಗೊಂಡೋಗ್ಬೋದು. ಇಲ್ಲ ಪ್ರಾಬ್ಲಮ್ಸ್ ಅಷ್ಟೇ ಸರ್. ಅಷ್ಟೇ, ಬೇರೆ ಲೈಫ್ ಅವಾಗ ಚಿಕ್ಕ ಮಕ್ಕಳು ಅಂದರೆ ಸರ್ ಅದೇ ಲೆಟ್ರ್ ಹೋಗಿ ತೊಗೊಂಡೋಗಿ ಕೊಡೋದು, ಬೇರೆಯವ್ರ ಲವ್ ಸ್ಟೋರಿ ನೋಡೋದು, ತಗೊಂಡೋಗಿ ಕೊಡೋದು, ಹೆಲ್ಪ್ ಮಾಡೋದು, ಆ ಥರ ಕೆಲಸ ಅದನ್ನ ನೋಡ್ತಾ ಇದೀವಲ್ಲ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ಸೊ 90s ನನಗಂತೂ ಟೈಟಲ್ಲೇ ತುಂಬ ಕ್ಯಾಚ್ ಅನ್ನಿಸ್ತಾ ಇದೆ. ಲವ್ ಸ್ಟೋರಿನ ಕಣ್ ತುಂಬ ನಾನು ಕಾಯ್ತಾ ಇದ್ದೆ ನಿಮಗೆ. ಸೊ ವೆಲ್ಕಮ್. ಸೊ ಮತ್ತೆ ಒಳ್ಳೆ ಸಿನಿಮಾಗಳು ಮಾಡಿ ಕಂಟಿನ್ಯೂ ಆಗಲಿ. ಕೊರಿಯೋಗ್ರಫಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿ ನೀವು ಆ್ಯಕ್ಟಿಂಗು ಮಾಡಿ, ಪ್ರೊಡ್ಯೂಸಿಂಗು ಮಾಡಿ. ಖಂಡಿತ ಸರ್. ಸೊ ಜರ್ನಿ ಚೆನ್ನಾಗಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ 28th ನಮ್ಮ ಮೂವಿ ಬರ್ತಿದೆ, ಎಲ್ಲರೂ ದಯವಿಟ್ಟು ನೋಡಿ. ನಿಮ್ಮ ಪ್ರೀತಿ ಬೇಕು ಪ್ಯಾನ್ ಇಂಡಿಯಾ ಸಿನಿಮಾ ಆಗಕ್ಕೆ ಹೋಗ್ತಾ ಇದೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಸೊ ಕನ್ನಡ ಮೂವಿನ ಪ್ರೀತಿ ಕೊಡಿ, ಪ್ಯಾನ್ ಇಂಡಿಯಾ ನಮ್ಮ ಕನ್ನಡ ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು. ಎಲ್ಲರೂ ನೋಡಿ. ಇದೇ ತಿಂಗಳು 28ರಂದು ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ. ಖಂಡಿತ ಎಲ್ಲರೂ ಥಿಯೇಟರ್ಸಲ್ಲಿ ಬಂದು ನೋಡಿ. ಇದು ಯಾವ ಒಂದು ವರ್ಗಕ್ಕೂ ಸೇರಿರೋದಲ್ಲ, ಎಲ್ಲ ವಯಸ್ಸಿನವ್ರು ನೋಡ್ಬೋದು. ಒಂದು ಆ ಟೈಮಲ್ಲಿ ಒಂದು ಕುಟುಂಬ ಅಂದರೆ ಏನು ಅಂತ ವ್ಯಾಲ್ಯೂಸ್, ಇವಾಗ ವ್ಯಾಲ್ಯೂಸ್ ಆರ್ ವೆರಿ ಲೆಸ್ ಫಾರ್ ಪೀಪಲ್. ಆ ಟೈಮಲ್ಲಿ ವ್ಯಾಲ್ಯೂಸ್ ಕಲಿಬೇಕು ಅಂದರೆ ಐ ಥಿಂಕ್ ಎವ್ರಿಬಡಿ ಶುಡ್ ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ. ಬಂದು ಇದಕ್ಕೊಂದು ಸಕ್ಸಸ್ ಸಿಗುತ್ತೆ ಅಂತ ನಂಬಿಕೆ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಇದೊಂದು ಸಿನಿಮಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಎಲ್ರಿಗೂ. ಸೊ ಇದು ತುಂಬ ನೇಚರ್ ಆಡಾಗಿರೋದ್ರಿಂದ ನೀವು ಒಳ್ಳೆ ಫೀಲ್ ಇದೆ. ಮತ್ತು ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸು ನಿಮಗೆ ತುಂಬ ಫೀಲ್ ಕೊಡುತ್ತೆ. ಸೊ ಒಂದು ಸಲ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.